ನಮಸ್ಕಾರ. ನನ್ನ ಹೆಸರು ಅರ್ಪಿತಾ. ಇವರು ನನ್ನ ಹಸ್ಬೆಂಡು ಸಿರಿ ಅಂತ. ನಮ್ಮ ಊರು ಚಾಮರಾಜನಗರ. ನಾವು ಇದೇ ಊರಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 4-5 ವರ್ಷದ ಹಿಂದೆ ಒಂದು ಖಾಲಿ ಏನು ವ್ಯವಸಾಯ ಆಗದೆ ಇರೋಂಥ ಒಂದು ಜಮೀನು ತಗೊಂಡಿದ್ವಿ. ಆ ಜಮೀನು ತಗೊಂಡು ಹೆಚ್ಚು ಕಡಿಮೆ 5 ವರ್ಷ ಆಗಿದೆ. 5 ವರ್ಷದಿಂದ ಇಲ್ಲಿ ನಾವು ಬೇರೆ ಬೇರೆ ಥರ ವ್ಯವಸಾಯಗಳು ಮಾಡಿದ್ದೀವಿ. ಮತ್ತು ಸಣ್ಣ ಪುಟ್ಟ ಗಿಡ ಮರಗಳೆಲ್ಲ ನೆಟ್ಟಿದ್ದೀವಿ. ಮತ್ತು ಹಾಗೆ ಒಂದು ಪುಟ್ಟ ಫಾರ್ಮ್ ಹೌಸ್ ಕೂಡ ಕಟ್ಟಿದ್ದೀವಿ. ಸೊ 5 ವರ್ಷದಿಂದ ಇದನ್ನ ಏನು ಖಾಲಿ ಜಾಗನ ತಗೊಂಡು ಒಂದು ವೆರಿ ಬ್ಯೂಟಿಫುಲ್ ಫಾರ್ಮ್ ಆಗಿ ನಾವು ಕನ್ವರ್ಟ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ನಾವು ಎಲ್ಲ ಡೀಟೇಲ್ಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಜಮೀನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಜಾಸ್ತಿ ಮಾಡೋದಕ್ಕಿಂತ ಮುಂಚೆ ಇದನ್ನ ನಾವು ತಗೊಂಡಿದ್ದ ಉದ್ದೇಶ ಏನಕ್ಕೆ, ಅಥವಾ ಇದನ್ನ ಮಾಡಬೇಕು, ಅಥವಾ ಈ ಲೈಫ್ ಸ್ಟೈಲ್ನ ನಾವೇನಕ್ಕೆ ಆಯ್ಕೆ ಮಾಡ್ಕೊಂಡ್ವಿ, ಇದನ್ನ ನಾನು ಹೇಳ್ಬೇಕು ಅಂತ ಆಸೆ ಪಡ್ತೀನಿ. ನಾನೊಬ್ಬ IT ಪ್ರೊಫೆಷನಲ್, UX ಡಿಸೈನ್ ಮಾಡ್ತೀನಿ ನಾನು ಬೆಂಗಳೂರಲ್ಲಿ. ಆಲ್ಮೋಸ್ಟ್ ಒಂದು 14 ಇಯರ್ಸಿಂದ ಬೆಂಗಳೂರಲ್ಲಿದ್ದೀನಿ. ಇವರು ಕೂಡ ನಂದಷ್ಟೇ ಸೇಮು. ಇವರು ಆಡಿಯಾಲಜಿಸ್ಟ್ ಆಗಿದ್ದಾರೆ, ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಒಂದು 14-15 ಇಯರ್ಸಿಂದ ನಾವು ಬೆಂಗಳೂರಲ್ಲೇ ಇದ್ದೀವಿ. ಎಲ್ಲನೂ ನೋಡಿದ್ದೀವಿ, ಬೆಂಗಳೂರು ಸಿಟಿ ಲೈಫ್, ಹಳ್ಳಿ ಕಲ್ಚರ್ ಎಲ್ಲನೂ ನೋಡಿದ್ದೀವಿ. ಇದು ನಮ್ಮೂರು. ನಮಗೆ ಯಾವಾಗಲೂ ಇಲ್ಲಿ ಏನಾದರೂ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೋಸ್ಕರ ತುಂಬ ಜಾಗಗಳಿಗೆ ಹೋಗ್ತಾ ಇದ್ವಿ, ತುಂಬ ಇನ್ಸ್ಪಿರೇಷನ್ಸ್ ತಗೊತಾ ಇದ್ವಿ. ಏನು ಮಾಡಿದ್ರೆ ಬೆಟರ್, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಜಮೀನು ಮಾಡಬೇಕು ಅಂತ ನಾವು ತುಂಬ ಕಡೆ ಹುಡುಕಾಡಿದ್ವಿ ಜಾಗಕ್ಕೋಸ್ಕರ. ಒಂದೊಂದು ಕಡೆ ಜಾಗ ಚೆನ್ನಾಗಿರ್ತಾ ಇತ್ತು, ಪೇಪರ್ಸ್ ಸರಿ ಇರ್ತಾ ಇರಲಿಲ್ಲ. ಒಂದೊಂದು ಕಡೆ ರೋಡ್ ಕನೆಕ್ಟಿವಿಟಿ ಇರ್ತಾ ಇರಲಿಲ್ಲ. ಹಾಗಾಗಿ ತುಂಬ ಟೈಮ್ ತಗೋತು ನಮ್ಗೆ ಈ ಜಮೀನು ಫೈನಲೈಸ್ ಮಾಡೋ ತನಕ. ಆ್ಯಕ್ಚುಲಿ ಈ ಜಮೀನು ಬಂದು 2 acres ಇದೆ. ನ್ಯಾಷನಲ್ ಹೈವೇಗೆ ತುಂಬ ಹತ್ತಿರ ಇದೆ, ಮತ್ತು ಗೌರ್ಮೆಂಟ್ ರೋಡ್ ಕನೆಕ್ಟಿವಿಟಿ ಇದೆ. ಸೊ ಇದೆಲ್ಲದರಿಂದ ಇದು ನಮಗೆ ತುಂಬ ಸೂಕ್ತ ಅಂತ ಅನಿಸಿ ನಾವು ಇಲ್ಲಿ ಒಂದು ಫಾರ್ಮ್ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ. ಯಾವುದೇ ಜಾಗ ಆದ್ರೂ ಮೊದಲು ನಮ್ಗೆ ಬೇಕಾಗಿರೋದು ನೀರಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅದರಿಂದ ನಾವು ಫಸ್ಟು ಮಾಡಿದ ಕೆಲಸನೇ ಬೋರ್ವೆಲ್. ಸೊ ಈ ಬೋರ್ವೆಲ್ಲು ಆಲ್ಮೋಸ್ಟ್ 700 ಫೀಟ್ ತನಕ ಹೋಗಿದೆ. 4 ಇಂಚ್ ನೀರು ಬಂತು ನಮಗೆ. ಆ ನೀರಿಂದನೇ ನಮಗೆ ಈ ಎಲ್ಲ ಡೆವಲಪ್ಮೆಂಟ್ಗಳು ಮಾಡೋಕ್ಕಾಯ್ತು. ಹಾಗೆ ನೆಕ್ಸ್ಟ್ ನಾವು ಮಾಡಿದ ಕೆಲಸ ಫೆನ್ಸಿಂಗ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಲ್ಲಿ ಪ್ರಾಣಿಗಳು ಮತ್ತು ಬೇರೆ ಹೊಲದಲ್ಲಿ ಮೇಯುವಂಥ ಹಸು, ಕುರಿ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಫಸ್ಟ್ ಮಾಡಿದ ಫೆನ್ಸಿಂಗು. ಸೊ ಕಲ್ಲು ಕಂಬಗಳನ್ನ ನೆಡೆಸಿ ಅದಾದಮೇಲೆ ಅದಕ್ಕೆ ಇದರಿಂದ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು, ಇದು ಟಾಟಾ ಸ್ಟೀಲಿನ ಒಂದು ಮೆಶ್ನ ಹಾಕಿ ಸೋಲಾರ್ ಫೆನ್ಸಿಂಗ್ ಮಾಡಿಸಿದ್ವಿ. ಸೊ ನೀರಾಯಿತು, ಫೆನ್ಸಿಂಗ್ ಆಯಿತು. ಅದಾದ್ಮೇಲಿಂದ ಈ ಏನು ನೋಡ್ತಿದ್ದೀರಾ ನೀವು, ಇದು ಇಷ್ಟು ಹೈಟ್ ಇರಲಿಲ್ಲ, ಕಡಿಮೆ ಇತ್ತು, ರೋಡ್ ಲೆವೆಲಲ್ಲೇ ಇತ್ತು. ಸೊ ಮಳೆ ಬಂದಿದ್ದ ನೀರೆಲ್ಲ ಇಲ್ಲೇ ಸ್ಟಾಕ್ ಆಗ್ತಾ ಇತ್ತು. ಸೊ ನಮಗೆ ಸ್ವಲ್ಪ ಹೈಟ್ ಬೇಕಾಗಿದ್ದರಿಂದ ಈ ಆಲ್ಮೋಸ್ಟ್ ಒಂದು 100 ಟ್ರ್ಯಾಕ್ಟರಷ್ಟು ನಾವು ರೆಡ್ ಸಾಯಿಲನ್ನು ಹಾಕಿಸಿ ಇದನ್ನು ಹೈಟ್ ಮಾಡಿಸಿದ್ವಿ. ಸೊ ದಟ್ ಮಳೆ ನೀರು ಏನೇ ಬಂದ್ರೂ ಅದು ಇಲ್ಲಿ ನಿಂತ್ಕೊಳ್ತೇನೆ ಡ್ರೈನೇಜ್ಗೆ ಹೋಗೋ ಥರ ವ್ಯವಸ್ಥೆ ಮಾಡ್ಕೊಂಡಿತ್ತು. ನೆಕ್ಸ್ಟ್ ನಮ್ಮದು ಇದ್ದು ಕರೆಂಟ್. ನಮಗೆ ಎಲೆಕ್ಟ್ರಿಸಿಟಿ ಬೇಕಾಗಿತ್ತು. ಪಕ್ಕದಲ್ಲೇ ಊರಿದೆ, ಮತ್ತು ಇಲ್ಲಿ ತುಂಬ ಸಾಕಷ್ಟು ಜಮೀನುಗಳಿದೆ. ಅಲ್ಲಿ ಕರೆಂಟ್ ಯೂಸ್ ಮಾಡ್ತಾರೆ ಮೋಟರ್ಗೋಸ್ಕರ. ಸೊ ಅಲ್ಲಿಂದ ನಾವು ಕನೆಕ್ಷನ್ ತೊಗೊಂಡ್ವಿ, ನಮ್ಮದು ಓನ್ TC ಹಾಕ್ಸ್ಕೊಂಡ್ವಿ. ಸೊ ದಟ್ ನಮಗೆ ಏನು ಪ್ರಾಬ್ಲಮ್ ಆಗದೇ ಇರಲಿ ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು. ನಾವು ಇದನ್ನು ಹಾಕಿಸಿದಾಗ ನಮಗೆ ಖರ್ಚು ಬಂದಿದ್ದು ಆಲ್ಮೋಸ್ಟ್ 30,000-40,000 ಸಾವಿರ. ಬಟ್ ಇವತ್ತಿನ ರೇಟ್ ತುಂಬ ಜಾಸ್ತಿ ಇದೆ. ಬೋರ್ವೆಲ್ಲು ಕರೆಂಟು ಇವೆರಡು ಆದಮೇಲೆ ನಾವು ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಇನಿಷಿಯಲಿ ನಾವು ಜೋಳ ಬೆಳೆದ್ವಿ, ಮೆಣಸಿನ್ಕಾಯಿ ಬೆಳೆದ್ವಿ. ಬಟ್ ಭೂಮಿ ಅಷ್ಟೊಂದು ಸ್ಟ್ರೆಂತ್ ಇರಲಿಲ್ಲ. ಸುಮಾರು ವರ್ಷಗಳಿಂದ ಇದನ್ನು ಯಾರು ಏನು ಮಾಡದೇ ಇದ್ದ ಕಾರಣ ಇದರಲ್ಲಿ ಅಷ್ಟೊಂದು ಪೋಷಕಾಂಶ ಇರಲಿಲ್ಲ. ಹಾಗಾಗಿ ನಾವಿಲ್ಲಿಗೆ ಒಂದು 50 to 60 ಲೋಡ್ಸ್ ಅಷ್ಟು ಬ್ಲ್ಯಾಕ್ ಸಾಯಿಲ್ನ ಮಾಡಿದ್ವಿ. ಮತ್ತು ನಾವು ಇದ್ರ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಎರೆಹುಳು ಗೊಬ್ಬರ ಮತ್ತು ಹಸುವಿನ ಗೊಬ್ಬರ ಈ ಥರದನ್ನೆಲ್ಲ ನಾವಿಲ್ಲಿ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇದನ್ನು ಮಾಡ್ತಾ ಮಾಡ್ತಾ ಭೂಮಿಯ ಒಂದು ಕ್ವಾಲಿಟಿ, ಸಾಯಿಲ್ ಕ್ವಾಲಿಟಿ ತುಂಬ ಉತ್ತಮ ಆಗ್ತಾ ಬಂತು. ಆಮೇಲೆ ನಾವು ಇಲ್ಲಿ ಬಾಳೆ ಹಾಕಿದ್ವಿ. ಬಾಳೆನಲ್ಲಿ ನಮಗೆ ತುಂಬ ಚೆನ್ನಾಗಿ ಬಂತು. ಬಾಳೆ ಆದ ನಂತರ
ನಾವು ಯೋಚನೆ ಮಾಡಿದ್ವಿ, ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲ ಮೇಂಟೈನ್ ಮಾಡ್ತಾ ಇರೋದು ನಮ್ಮ ಫಾದರ್ ಇನ್ ಲಾ, ನಮ್ಮ ವೈಫ್ ಅವ್ರ ಫಾದರ್. ಸೊ ನಾವು ಇಯರ್ಲಿ ಕ್ರಾಪು ಈ ಥರ ಹೋಗೋದಕ್ಕಿಂತ ನಾವು ಲಾಂಗ್ ಟರ್ಮ್ ಯೋಚನೆ ಮಾಡಿ ಇಲ್ಲಿ ನಾವು ಅಡಿಕೆ ಮತ್ತು ತೆಂಗು ಹಾಕಿದ್ವಿ. ಹೀಗಾಗಿ ಇವಾಗ ಅವೆಲ್ಲ ಆಲ್ಮೋಸ್ಟ್ 4 ವರ್ಷ 5 ವರ್ಷದ ತನಕ ಬಂದಿದೆ. ಇವಾಗ ನೀರು ಹಾಯಿಸೋಕ್ಕೋಸ್ಕರ ನಾವು ಡ್ರಿಪ್ ಇರಿಗೇಷನ್ ಯೂಸ್ ಮಾಡಿದ್ದೀವಿ, ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡಿದ್ದೀವಿ. ಮತ್ತು ಅನಂತರ ಒಂದು ಔಟ್ ಹೌಸ್ ಥರ ಕಟ್ಟಿದ್ವಿ, ಮಿಷಿನ್ ಮನೆ ಥರ ಕಟ್ಟಿದ್ವಿ. ಆಮೇಲೆ ನಮ್ಮದೇ ನಾವು ಇಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ಒಂದು ಮನೆ ಕಟ್ಟಿದ್ವಿ. ಸೊ ಇದನ್ನೆಲ್ಲ ನಿಮ್ಮ ಮುಂದಿನ ವೀಡಿಯೋಗಳಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ನಾನು ಹಿಂದ್ಗಡೆ ನೋಡ್ಬೋದು ನೀವು, ಅಡಿಕೆ ಮತ್ತು ತೆಂಗು ಹಾಕಿದ್ದೀವಿ. ಇದ್ರ ಜರ್ನಿ ಹೇಗಿತ್ತು, ನಾವು ಇನ್ನೂ ಏನೇನೆಲ್ಲ ಮಾಡಬೇಕು ಅಂತಿದ್ದೀವಿ, ಇದನ್ನೆಲ್ಲ ನಾವು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ತನಕ ನಮ್ಮ ವೀಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ.